ಲೋಕಸಭೆ ಸ್ಪರ್ಧೆ ಆಸಕ್ತಿ ಕಳೆದುಕೊಂಡ್ರ ವಿ ಸೋಮಣ್ಣ. ಹೈಕಮಾಂಡ್ ಭೇಟಿ ವೇಳೆ ನಿರಾಸಕ್ತಿ ವ್ಯಕ್ತಪಡಿಸಿದ್ರ. ಹಲವು ಪ್ರಶ್ನೆ ಹುಟ್ಟುಹಾಕಿದೆ ಸೋಮಣ್ಣ ಅವರ ನಡೆ. ದೆಹಲಿಯಲ್ಲಿ ಅಮಿತ್ ಶಾ, ನಡ್ಡಾ ಭೇಟಿ ಮಾಡಿದ ಸೋಮಣ್ಣ ರಾಜ್ಯಸಭೆ ಆಯ್ಕೆ ಮಾಡುವಂತೆ ಮನವಿ ಮಾಡಿದ್ದಾರೆ. ವರಿಷ್ಠರ ಭೇಟಿ ಬಳಿಕ ಸ್ವತಃ ಸತ್ಯ ಹೊರಹಾಕಿದ್ದಾರೆ ಸೋಮಣ್ಣ. ಅಮಿತ್ ಶಾ ಮತ್ತು ನಡ್ಡಾ ಅವರನ್ನ ಭೇಟಿ ಮಾಡಿದ್ದೀನಿ, ಮುಖ್ಯವಾಹಿನಿಯಲ್ಲಿ ಇರಬೇಕು ಅಂದಿದ್ದಾರೆ. ಆದರೆ ರಾಜ್ಯಸಭೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಲೋಕಸಭೆಯಲ್ಲಿ ಯಾವುದಾದ್ರೂ 3 ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತೇನೆ, 3 ಕ್ಷೇತ್ರಗಳನ್ನ ಗೆಲ್ಲಿಸಿಕೊಂಡು ಬರೋದಾಗಿ ನಾನು ಹೇಳಿದ್ದೀನಿ. ನಿಮ್ಮ ಸೇವೆಯನ್ನ ಬಳಸಿಕೊಳ್ತೀವಿ ಅಂತ ಹೇಳಿದ್ದಾರೆ ಅಂದಿದ್ದಾರೆ ಸೋಮಣ್ಣ. ನಿಮ್ಮ ವೈಯಕ್ತಿಕವಾಗಿ ಕೆಲವು ತೊಂದರೆಗಳನ್ನು ಮರೆತು ನೀವು ಮುಖ್ಯವಾಹಿನಿಯಲ್ಲಿ ಬರಬೇಕು ಅನ್ನೋ ಮಾತನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಪಾಲನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ನಿಮಗೆ ತುಮಕೂರಿಂದ ಅವಕಾಶ ಕೊಡ್ತಾರಾ ಸರ್? ನಾನು ಅದನ್ನು ಯಾವುದೂ ಚರ್ಚೆ ಮಾಡಲಿಲ್ಲ. ನಾನು ಅವ್ರಿಗೆ ನನಗೆ ರಾಜ್ಯಸಭಾ ದಯಮಾಡಿ ಆದರೆ ಸಾಧ್ಯವಾದರೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ರಾಜ್ಯಸಭಾ ಅವಕಾಶ ಮಾಡಿಕೊಡಿ, ನನಗೆ ಎಲ್ಲಾದರೂ 3 ಕಾನ್ಸ್ಟಿಟ್ಯೂನ್ಸಿಗಳು ಕೊಡಿ, ಎಲ್ಲಿ ಗೆಲ್ಲಕ್ಕಾಗೋದಿಲ್ಲ ಅಂತಿರೋ ಅಲ್ಲಿ. ಅದನ್ನು ಯಾವ ರೀತಿ ನಿಮಗೆ ರಿಸಲ್ಟ್ ತರಬೇಕೋ ತರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಅಂದರೆ ಲೋಕಸಭೆಗಿಂತ ಮುಂಚೆ ರಾಜ್ಯಸಭೆ ಮಾಡಿದರೆ ನೀವು ಆ ಥರ ಅಂತಲ್ಲ. ರಾಜ್ಯಸಭೆ ಯಾವಾಗ ಬರ್ತದೋ ನಂಗೆ ಗೊತ್ತಿಲ್ಲ, ಅದು ನಮಗೆ ಇದು ಗೊತ್ತಿಲ್ಲ. ನಾನು ಅವ್ರಿಗೆ ವಿನಂತಿ ಮಾಡಿದೆ. ಮತ್ತು ಪಾರ್ಟಿಯಲ್ಲಿ ನಾನು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಏನಿವತ್ತು ಅನಿರೀಕ್ಷಿತವಾಗಿ ಅವರು ಅಧ್ಯಕ್ಷ ಆಗಿದ್ದಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಸೋಮಣ್ಣ ಅವರ ಈ ನಡೆ ಏನು? ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು, ಆಮೇಲೆ ಹೈಕಮಾಂಡ್ ಹೇಳದ ಮೇಲೆ ನಿಲ್ಲಿಸಿದ್ರು. ಈಗ ಚುನಾವಣಾ ರಾಜಕೀಯಕ್ಕೆ ಸದ್ಯಕ್ಕೆ ಬ್ರೇಕ್ ಹಾಕೋ ಸಾಧ್ಯತೆ ಇದೆ. ರಾಜ್ಯಸಭೆಗೆ ಆಯ್ಕೆ ಮಾಡಿ ಅಂತ ನಾವು ಕೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಹಿನ್ನೆಲೆ ಏನು? ಭಾವನಾ, ಬಹಳ ಇದು ಅನಿರೀಕ್ಷಿತ ಮತ್ತೆ ಅಚ್ಚರಿ ಅಂತಾನೆ ಕಾಣಿಸ್ತಾ ಇರುವಂಥದ್ದು. ಯಾಕೆಂದ್ರೆ ಇಲ್ಲಿಗೆ ದೆಹಲಿಗೆ ಬರುವ ತನಕವೂ ಕೂಡ ಒಂದು ರೀತಿಯಲ್ಲಿ ಬೆಂಕಿಯನ್ನ ಉಗುಳ್ತಾ ಇದ್ರು ಅವರ ಬಿಜೆಪಿಯ ನಾಯಕರ ತೀರ್ಮಾನಗಳ ಬಗ್ಗೆ. ರಾಜ್ಯದ ಬೆಳವಣಿಗೆಗಳಿಗೆ ಬಹಳಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದಾದ ನಂತರ ಆ ಎಲ್ಲ ಅಸಮಾಧಾನವನ್ನ ಮೂಟೆ ಕಟ್ಟಿಕೊಂಡು ದೆಹಲಿಗೆ ಬಂದು 4 ರಿಂದ 5 ದಿನಗಳ ಕಾಲ ಇಲ್ಲೇ ತಂಗಿದ್ರು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇವತ್ತು ಅಂತಿಮವಾಗಿ ಅಮಿತ್ ಶಾ ಮತ್ತೆ ನಡ್ಡಾ ಅವರ ಭೇಟಿಗೆ ಅವಕಾಶ ಸಿಕ್ತು. ಆ ಸಂದರ್ಭದಲ್ಲಿ ಭೇಟಿ ಮಾಡಿ ಎಲ್ಲ ಅಸಮಾಧಾನಗಳನ್ನ ಕೂಡ ಅವ್ರ ಮುಂದೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಅನ್ನುವಂಥದ್ದು ಅವರು ಮಾಧ್ಯಮಗಳಿಗೆ ಹೇಳಿದ ಪ್ರಶ್ನೆ. ಇಷ್ಟೆಲ್ಲದರ ನಡುವೆ ಅವರ ಹೇಳಿಕೆ ಇನ್ನೊಂದು ಅಚ್ಚರಿ ಹುಟ್ಟಿಸಿದ್ದು, ನಾನು ರಾಜ್ಯಸಭೆಗೆ ಈ ಆಯ್ಕೆಗೆ ಇಚ್ಛೆ ಪಟ್ಟಿದ್ದೇನೆ ಅನ್ನುವಂತಹ ಮಾತನ್ನ ಸ್ಪಷ್ಟವಾಗಿ ನಾನು ಅಮಿತ್ ಶಾ ಅವರ ಮುಂದೆ ಹೇಳಿದ್ದೇನೆ ಅನ್ನುವಂಥದ್ದು. ಯಾಕಂದ್ರೆ ಇಡೀ ಅಸಮಾಧಾನಗಳು ಒಂದು ಕಡೆ, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ತುಮಕೂರು ಕ್ಷೇತ್ರಕ್ಕೆ ಅವರ ಹೆಸರು ಬಹಳಷ್ಟು ಕೇಳಿ ಬರ್ತಾ ಇತ್ತು. ಅದು ಒಂದು ಪಕ್ಷದಿಂದ ಅಲ್ಲ, ಕಾಂಗ್ರೆಸ್ ಇಂದ ನಿಲ್ತಾರೆ ಅನ್ನುವಂಥದ್ದು ಒಂದು ಕಡೆ, ಬಿಜೆಪಿಯಿಂದ ನಿಲ್ತಾರೆ ಅನ್ನುವಂಥದ್ದು ಇನ್ನೊಂದು ಕಡೆ. ಇಂಥ ಸಂದರ್ಭದಲ್ಲಿ ಒಂದು ರೀತಿಯ ಅಚ್ಚರಿ ಹೇಳಿಕೆಯಾಗಿ ರಾಜ್ಯಸಭೆಯ ವಿಚಾರವನ್ನ ಪ್ರಸ್ತಾಪ ಮಾಡಿರುವಂಥದ್ದು. ಸೊ ಈ ಪ್ರಸ್ತಾಪವನ್ನ ನೋಡಿದ್ರೆ ಅವರು ಬಹುತೇಕ ಚುನಾವಣಾ ರಾಜಕೀಯದಿಂದ ವಿಮುಕ್ತರಾಗ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಯನ್ನು ಕೂಡ ನಾವು ನೇರವಾಗಿ ಕೇಳಿದ್ವಿ. ಅವರು ಉತ್ತರ ಒಂದೇ ಇತ್ತು, ಹೈಕಮಾಂಡ್ ತೀರ್ಮಾನ ಏನಾಗುತ್ತೋ ಆಗಲಿ ಅನ್ನುವಂಥದ್ದು. ಯಾಕಂದ್ರೆ ಲೋಕಸಭಾ ಚುನಾವಣೆಗೆ ತುಮಕೂರು ಕ್ಷೇತ್ರದಿಂದ ಬಸವರಾಜ್ ಅವರು ಬಹಳಷ್ಟು ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ರು. ಇವರ ಪರವಾಗಿ ಸೋಮಣ್ಣ ಅವರಿಗೆ ಅವಕಾಶ ಕಲ್ಪಿಸಬೇಕು ಅನ್ನುವಂಥದ್ದು. ಸೊ ಕಳೆದ 4-5 ದಿನಗಳಿಂದಲೂ ಕೂಡ ಆ ಎಲ್ಲ ಏನು ಸರ್ಕಸ್ ಅಂತೀವಿ ಅಥವಾ ಆ ಎಲ್ಲ ಆಟಗಳನ್ನು ಎಲ್ಲೆಲ್ಲಿ ತಮ್ಮ ಪಾನನ್ನು ಮೂವ್ ಮಾಡಬೇಕು ಆ ಎಲ್ಲ ಕೆಲಸವೂ ಕೂಡ ದೆಹಲಿಯಲ್ಲಿ ಕೂತು ಇಬ್ಬರು ಕೂಡ ಮಾಡಿದ್ದನ್ನು ನಾವು ನೋಡಿದ್ದೇವೆ ಸ್ವತಃ. ಸೊ ಅದೆಲ್ಲವನ್ನ ಮುಗಿಸಿಕೊಂಡು ಇವತ್ತು ಇಬ್ಬರ ಭೇಟಿ ಮುಗಿಸಿ ಹೊರಗಡೆ ಬಂದ ಬಳಿಕ ಅವರು ಈ ಅಚ್ಚರಿ ಹೇಳಿಕೆಯನ್ನ ನೀಡಿರುವಂತದ್ದು ನೋಡಿದ್ರೆ ಬಹುತೇಕ ಅವರು ಕೇವಲ ಇನ್ನೇನಿದ್ರು ಜವಾಬ್ದಾರಿ ಅಂತ ಕೊಟ್ರೆ, ನೀವು ಯಾವ್ದಾದ್ರು ಕ್ಷೇತ್ರಗಳು 3 ಕ್ಷೇತ್ರ ಕೊಡಿ, ನಾನು ಅಲ್ಲಿ ನಿಂತು ಗೆಲ್ಲಿಸ್ಕೊಂಡು ಬಂದು ಪಕ್ಷವನ್ನ ಗೆಲ್ಲಿಸುವಂತ ಕೆಲಸ ಮಾಡ್ತೇನೆ, ಇದನ್ನ ಹೊರತಾಗಿ ನನಗೆ ಕೊಡೋದಾದ್ರೆ ಒಂದು ರಾಜ್ಯಸಭಾ ಸ್ಥಾನವನ್ನು ಕೊಡಿ ಅನ್ನುವಂತ ಬೇಡಿಕೆ ಇಟ್ಟಿದ್ದೇನೆ ಅನ್ನುವಂಥದ್ದು ಬಹಳಷ್ಟು ಅಚ್ಚರಿ ಮೂಡಿಸಿರುವಂತ ಹೇಳಿಕೆ. ಭಾವನಾ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.